ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಈಗೊಂದು ಸ್ವಲ್ಪ ಹೊತ್ತಿನ ಮುಂಚೆ ಒಂದು ವಿಡಿಯೋವನ್ನ ಮಾಡಿದ್ದೆ. ಕೆಇಎ ಡೈರೆಕ್ಟರ್ ಅವರು ಒಂದು ಪತ್ರವನ್ನ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಜಿಕೆವಿಕೆ ಬೆಂಗಳೂರು ಅವರಿಗೆ ಬರೆದಿರುವಂತದ್ದು. ಸೊ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಪ್ರಸನ್ನ ಸರ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ನಮ್ಮ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ದೇಶಾದ್ಯಂತ ನೀಟ್ ಎಕ್ಸಾಮ್ ಅನ್ನ ಬರಿತಾ ಇರ್ತಾರೆ. ಸೊ ಪ್ಲಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಅದರಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಹೇಳಿದ್ರು. ಸೊ ಈ ಒಂದು ಕಾರಣಕ್ಕೆ 10ನೇ ತಾರೀಕಿಗೆ ಎಕ್ಸಾಮಿನೇಷನ್ ಅನ್ನ ಮುಂದೆ ಹಾಕಿದ್ರೆ ಚಲೋ ಆಗಿರ್ತದೆ, ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿರ್ತದೆ ಅಂತ ಮಾಡಿದ್ರು. ಸೊ ಅದನ್ನ ಪುಷ್ಟೀಕರಿಸಿ ಈಗ ಈ ಒಂದು ಜಿಕೆವಿಕೆ ಬೆಂಗಳೂರು ಅವರ ಕಡೆಯಿಂದ ಇಮ್ಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಬಂದಿರೋದೇನಂತಂದ್ರೆ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 29ನೇ ತಾರೀಕು ನಡೆಯಬೇಕಾಗಿದ್ದಂತಹ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಮುಂದೂಡಲಾಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆರಿ ಹ್ಯಾಪಿ ಟು ಹಿಯರ್ ದಿಸ್ ನ್ಯೂಸ್. ಅಂಡ್ ಇದಕ್ಕೆ ಈ ಮನವಿಯನ್ನ ಮಾಡಿಕೊಂಡಂತಹ ಕೆಇಎ ಡೈರೆಕ್ಟರ್ ಅವರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತೀನಿ. ಅದರ ಜೊತೆಗೆ ಆ ಒಂದು ಮನವಿಯನ್ನ ಪುಷ್ಟೀಕರಿಸಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜಿಕೆವಿಕೆ ಆ ಒಂದು ಕುಲಸಚಿವರಿಗೂ ಕೂಡ ನನ್ನ ಕಡೆಯಿಂದ ಮತ್ತು ಎಲ್ಲ ನಮ್ಮ ವಿದ್ಯಾರ್ಥಿಗಳು ಮತ್ತು ಪಾಲಕರ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಎಕ್ಸಾಮಿನೇಷನ್ ಅನ್ನ 10ನೇ ತಾರೀಕಿಗೆ ಮುಂದೂಡಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ ಆಗಿದೆ. ಸೊ ಇದರ ಜೊತೆಗೆ ಒಂದು ಸಣ್ಣ ರಿಕ್ವೆಸ್ಟ್ ಏನಂತಂದ್ರೆ, ಸೊ ದಯವಿಟ್ಟು ಇನ್ನೊಂದು ಸಾರಿ ಸಾಧ್ಯ ಆದ್ರೆ ಅಟ್ಲೀಸ್ಟ್ ಫಾರ್ ಅ ಡೇ ಆರ್ 2 ಡೇ ಸೊ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಡಿ. ಸೊ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿ ಕೊಟ್ರೆ ಇದರಿಂದ ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ ಆಗ್ತದ. ಮತ್ತೆ ಯಾರು ಇನ್ಎಲಿಜಿಬಲ್ ಲೀಸ್ಟ್ ಅಲ್ಲಿ ಬಂದಿದ್ರು ಅಂತವರಿಗೂ ಕೂಡ ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡೋಕೆ ಇನ್ನೊಂದು ಅವಕಾಶವನ್ನ ಮಾಡಿಕೊಡಿ. ಯಾಕಂದ್ರೆ ಫಸ್ಟ್ ಟೈಮ್ ಎಲ್ಲರೂ ಮಿಸ್ಟೇಕ್ ಅನ್ನ ಮಾಡ್ತಾರೆ. ಸೊ ಜೀವನದಲ್ಲಿ 2ನೇ ಅವಕಾಶವನ್ನ ಕೊಡಬೇಕು. ಸೊ ದ್ಯಾಟ್ ವಿದ್ಯಾರ್ಥಿಗಳಿಗೆ ಅದರಿಂದ ಹೆಲ್ಪ್ ಆಗ್ತದ ಅಂತ ಕೇಳ್ಕೊಳ್ತೀನಿ. ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಟಾಗೆ ಸಂಬಂಧಪಟ್ಟ ಹಾಗೆ ನಾನು ಆಲ್ರೆಡಿ ಹೇಳಿರುವ ಹಾಗೆ ದಯವಿಟ್ಟು ಕೆಇ ಅವರು ಮತ್ತೆ ಜಿಕೆವಿಕೆ ಬೆಂಗಳೂರು ದೊಡ್ಡ ಮನಸ್ಸನ್ನ ಮಾಡಿ ಸೊ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋದಕ್ಕೆ ಇನ್ನೊಂದು ಅವಕಾಶವನ್ನ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ಸೊ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ರು ಕೂಡ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಸೊ ಇನ್ನೊಂದು ಅವಕಾಶವನ್ನ ಮಾಡ್ಕೊಡಿ. ಸೊ ಇದರ ಜೊತೆಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸಂಬಂಧಪಟ್ಟ ಹಾಗೆ ನಿಮಗೇನಾದ್ರೂ ಕೋಚಿಂಗ್ ತಗೊಳ್ಬೇಕು ಅಂತ ಇದ್ರೆ ಸೊ ಅಗ್ರಿ ಝೋನ್ ಧಾರವಾಡ ಅಂತ ಹೇಳಿ ಬೆಸ್ಟ್ ಕೋಚಿಂಗ್ ಇನ್ ಕರ್ನಾಟಕ ಫಾರ್ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್. ಯಾಕಂದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಸಿಲೆಬಸ್ ನೀವು ಆಲ್ರೆಡಿ ಏನು PCMB ಕಲ್ತಿರ್ತೀರಿ ಅದು ಇರೋದಿಲ್ಲ, ಇದಕ್ಕೆ ಸಪರೇಟ್ ಆಗಿನೇ ಇರ್ತದೆ. ಇದು ದಿನ ಆ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಪ್ರತಿದಿನ ಏನೆಲ್ಲ ಮಾಡ್ತಾರೆ, ಯಾವೆಲ್ಲ ರೀತಿಯ ಉಪಕರಣಗಳನ್ನ ಯೂಸ್ ಮಾಡ್ತಾರೆ, ಮತ್ತೆ ಯಾವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಜಗಳು ಇರ್ತದ, ಸೀಡ್ಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಬೇರೆ ಬೇರೆ ತಳಿಯ ಈ ಒಂದು ಜಾನುವಾರುಗಳಾಗಿರ್ಬೋದು, ಇವೆಲ್ಲದರ ಬಗ್ಗೆ ಇನ್ಫಾರ್ಮೇಶನ್ ನ ಕೇಳೋದಕ್ಕೆ ಸೊ ಇದಕ್ಕೆ ಸಪರೇಟ್ ಕೋಚಿಂಗ್ ಅನ್ನ ತಗೊಂಡ್ರೆ ದಿಸ್ ಇಸ್ ವೆಲ್ ಅಂಡ್ ಗುಡ್. ಸೊ ಅದಕ್ಕೆ ಬೆಸ್ಟ್ ಕೋಚಿಂಗ್ ಇನ್ ಕರ್ನಾಟಕ ಅಗ್ರಿ ಝೋನ್ ಧಾರವಾಡ ಅವ್ರು ನೀಡ್ತಾ ಇರುವಂತದ್ದು ಹಂಚಿನಮನಿ ಕ್ಲಾಸಸ್ ಧಾರವಾಡ ಅಲ್ಲಿ ಇರುವಂತ ಹಂಚಿನಮನಿ ಕ್ಲಾಸಸ್ ವೆನ್ಯೂದಲ್ಲಿ. ಸೊ ಅದು ಯಾಲಕ್ಕಿ ಶೆಟ್ಟರ್ ಕಾಲನಿ ನಿಯರ್ ಗಾಂಧಿನಗರ್ BRTS ಬಸ್ ಸ್ಟ್ಯಾಂಡ್ ಇದು ಬರುವಂತದ್ದು. ಸೊ ಈ ಒಂದು ಅಗ್ರಿ ಕೋಟಾ ಪ್ರಾಕ್ಟಿಕಲ್ ಕೋಚಿಂಗ್ 3ನೇ ಬ್ಯಾಚ್ 26 ಏಪ್ರಿಲ್ ಅಂದ್ರೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಇವತ್ತಿನಿಂದ ಸ್ಟಾರ್ಟ್ ಆಗಿರುವಂತದ್ದು 9ನೇ ತಾರೀಕಿನವರೆಗೂ ಕೂಡ ನಡೀತದೆ. ಇನ್ನು 4ನೇ ಬ್ಯಾಚ್ ಯಾರು ನೀಟ್ ಎಕ್ಸಾಮ್ ಅನ್ನ ಬರೀತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ 4ನೇ ಬ್ಯಾಚ್ ಮೇ 4ರಿಂದ ಸ್ಟಾರ್ಟ್ ಆಗ್ತದೆ ಅಪ್ ಟು ಮೇ 9th ವರೆಗೂ ಇರುವಂತದ್ದು. ಇದರ ಒಂದು ಸದುಪಯೋಗವನ್ನು ನೀವು ಪಡಿಸ್ಕೊಂಡ್ರಿ ಅಂತ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ವೆಲ್ ಇನ್ ಪ್ರಾಕ್ಟಿಕಲ್ ಟೆಸ್ಟ್. ಯಾರು ಸೀರಿಯಸ್ ಆಗಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅನ್ನು ಕೂಡ ಬರೀಬೇಕು ಅಂತ ಅನ್ಕೊಂಡಿದ್ರಿ, ನಿಮಗೆ ಕೋಚಿಂಗಿನ ಅವಶ್ಯಕತೆ ಇರ್ತದ. ಸೊ ಬೆಸ್ಟ್ ಕೋಚಿಂಗ್ ಇನ್ ಕರ್ನಾಟಕ ಅಗ್ರಿ ಝೋನ್ ಧಾರವಾಡ ಅವ್ರು ನೀಡುವಂತದ್ದು. ಈ ಒಂದು ಕೋಚಿಂಗ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್, ಅಡ್ಮಿಷನ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಈ ಕೆಳಗಡೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ 8147056336 8792939839 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ದಟ್ ಜಾಸ್ತಿ ಇನ್ಫಾರ್ಮೇಶನ್ ನಿಮಗೆ ಸಿಗ್ತದ. ಇದರ ಜೊತೆಗೆ ಕೆಇ ಅವರು ಮತ್ತೆ ಜಿಕೆವಿಕೆ ಬೆಂಗಳೂರು ಅವರು ಇನ್ನೊಂದು ಸಾರಿ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.